ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಮೊದಲಿಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ಸನ್ನು ಹುರಿಯುವ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆನೆ 1 ಕಡ್ಡಿ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್ ಹಾಗೂ ಸ್ವಲ್ಪ ತೆಂಗಿನೆಣ್ಣೆ ಕೊಕೊನಟ್ ಆಯಿಲ್. ಸೊ ಈಗ ಕೊತ್ತಂಬರಿ ಬೀಜವನ್ನು ಲೋ ಫ್ಲೇಮಲ್ಲಿ ಹುರಿಯುವ. ಕೆಂಪಾಗಬೇಕು. ಕೆಂಪಾಗಿದೆ, ಸಾಕು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪಾತ್ರೆಗೆ 1/4 ಟೀ ಸ್ಪೂನಷ್ಟು ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕೋಣ. ಹಾಗೂ ಸ್ವಲ್ಪ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಸ್ವಲ್ಪ 1 2ರಿಂದ 3 ಡ್ರಾಪ್ಸ್ ಹಾಕೊಂಡ್ರೆ ಸಾಕು. ಸಾಸಿವೆ ಚಟಪಟ ಹಾಕಬೇಕು, ಕ್ರ್ಯಾಕ್ ಎಲ್ಲ ಹಾಕಬೇಕು, ಹಸಿ ಇರಬಾರ್ದು. ಸಾಸಿವೆ ಚಟಪಟ ಆದ ನಂತರ 1/2 ಟೀ ಸ್ಪೂನ್ ಜೀರಿಗೆ ಹಾಕೋಣ. ಜೀರಿಗೆ ಸಹ ಒಳ್ಳೆ ಕೆಂಪಾಗಬೇಕು. ಸಾಕು, ಕೆಂಪಾಗಿದೆ. ಇದನ್ನು ಸಹ ತೆಗೆದಿಟ್ಕೊಳ್ಳುವ. ಈಗ 1/4 ಟೀ ಸ್ಪೂನಷ್ಟು ಮೆಂತ್ಯಕಾಳು ಮೇಥಿ ಸೀಡ್ಸ್ ಹಾಕೋಣ. ಮೆಂತ್ಯ ಸಹ ಕಲರ್ ಚೇಂಜ್ ಆಗಬೇಕು, ಕೆಂಪಾಗಬೇಕು. ಸ್ವಲ್ಪ 3ರಿಂದ 4 ಡ್ರಾಪ್ಸ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಹಾಕೋಣ. ಮೆಂತ್ಯ ಒಳ್ಳೆ ರೀತಿ ಕೆಂಪಾಗಿದೆ. ಈ ರೀತಿ ಕೆಂಪಾಗ್ತಾ ಬರುವಾಗಲೇ 1/4 ಟೀ ಸ್ಪೂನಷ್ಟು ಓವ ಅಜ್ವೈನ್ ಹಾಕೋಣ. ಮೀನು ಸಾರಿಗೆ ಓವ ಮೇನ್ ಇಂಗ್ರೀಡಿಯೆಂಟ್. ಓವ ಸಹ ಸ್ವಲ್ಪ ಕೆಂಪಾಗಬೇಕು. ಫ್ಲೇಮ್ ಲೋ ಅಲ್ಲೇ ಇಟ್ಕೊಂಡಿದ್ದೇನೆ. ಒಳ್ಳೆ ಘಮ ಘಮ ಬರಬೇಕು. ಸಾಕು, ಕೆಂಪಾಗಿದೆ. ಇದನ್ನು ಸಹ ತೆಗೆದಿಟ್ಕೊಳ್ಳುವ. 12 ಬ್ಯಾಡಗೆ ಮೆಣಸು ಹಾಕ್ಕೊಂಡಿದೆ. ಇದನ್ನು ಸಹ ರೋಸ್ಟ್ ಮಾಡಬೇಕು. ಬ್ಯಾಡಗೆ ಮೆಣಸು ಸ್ವಲ್ಪ ರೋಸ್ಟ್ ಆದ ನಂತರ 4 ಡ್ರಾಪ್ಸ್ ತೆಂಗಿನೆಣ್ಣೆ ಕೊಕೊನಟ್ ಆಯಿಲ್ ಹಾಕೋಣ. ಪುನಃ ಸ್ವಲ್ಪ ರೋಸ್ಟ್ ಮಾಡುವ. ಸಾಕು, ರೋಸ್ಟ್ ಆಗಿದೆ. ಇದನ್ನೆಲ್ಲ ತೆಗೆದಿಟ್ಕೊಳ್ಳುವ. ಎಲ್ಲ ಮಸಾಲ ಕಂಡಾಗಲಿ. ನಾನು ಇವತ್ತು ಮೀನು ಸಾರಿಗೆ 1/2 kg ಮೀನು ತಗೊಂಡಿದ್ದೇನೆ, ಬ್ಲ್ಯಾಕ್ ಪಾಂಪ್ರೆಟ್. ಸೊ ಇದರಲ್ಲಿ ಈಗ 1/2 kg ಉಂಟು. ರೋಸ್ಟ್ ಮಾಡಿದೆಲ್ಲ ಇಂಗ್ರೀಡಿಯೆಂಟ್ಸ್ಗಳು: 3 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, 1/4 ಟೀ ಸ್ಪೂನ್ ಅರಶಿನ, 1 ಸಣ್ಣ ಸೈಜ್ ಈರುಳ್ಳಿ. ಇದಿಷ್ಟೆಲ್ಲ ನಾವೀಗ ರುಬ್ಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕೋಣ. ರೋಸ್ಟ್ ಮಾಡಿದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಹಾಗೂ 1/2 ಭಾಗ ತೆಂಗಿನಕಾಯಿ ಕೊಕೊನಟ್ ಗ್ರೇಟೆಡ್ ಹಾಕ್ಕೊಂಡೆ. ಹುಳಿಗೆ ನಾನಿಲ್ಲಿ ಇವತ್ತು ಜಾರಿಗೆ ನೀರು ಹಾಕ್ಕೊಳ್ತಾ ಇದ್ದೇನೆ, ಅಥವಾ ನೀವು ಹುಣಸೆ ಹುಳಿ ಸಹ ಹಾಕ್ಕೊಳ್ಬೋದು, ಟ್ಯಾಮ್ರಿನ್ ಸಹ. ಸೊ ಅದು ಒಂದು ಸಣ್ಣ ಲಿಂಬೆ ಸೈಜ್ ಹಾಕ್ಕೊಂಡ್ರೆ ಸಾಕು. ನಾನಿವತ್ತು ಜಾರಿಗೆ ಹುಳಿ ಅದರ ನೀರು ಹಾಕ್ಕೊಂಡೆ. ಟೇಸ್ಟ್ ಒಳ್ಳೆಯದಾಗ್ತದೆ. ಈಗ ಇದನ್ನು ನಾವು ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ರುಬ್ಬಿದ ಮಸಾಲವನ್ನು ನಾನು ಪಾತ್ರೆಗೆ ಹಾಕ್ಕೊಂಡೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಸೇರಿಸ್ಕೊಳ್ಳುವ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಪುನಃ ಸ್ವಲ್ಪ ನಾವು ನೀರು ಹಾಕ್ಕೊಳ್ಬೇಕು. ಮೀಡಿಯಂ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳುವ. ಸ್ವಲ್ಪ ವಾಟರ್ ಹಾಕ್ಕೊಳ್ತೇನೆ. ಈಗ ಒಂದು ಸಣ್ಣ 1/2 ತುಂಡು ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ, ಆನಿಯನ್. ಈಗ ಮಸಾಲೆ ಒಳ್ಳೆ ರೀತಿ ಕುದಿ ಬರಲಿಕ್ಕೆ ಬಿಡುವ. ಕುದಿ ಬಂದ ನಂತರ ಮತ್ತೆ ನಾವು ಮೀನು ಹಾಕ್ಕೊಳ್ಳಿಕ್ಕಿದ್ದೇವೆ. ಫ್ಲೇಮನ್ನು ಮೀಡಿಯಮ್ ಟು ಹೈಯಲ್ಲಿ ಇಟ್ಕೊಳ್ಳಿ. ರಸ ಈ ರೀತಿ ಒಳ್ಳೆ ಕುದಿದ ನಂತರ ನಾವೀಗ ಮೀನು ಹಾಕುವ. ಮೊದಲೇ ಹಾಕಿದರೆ ಕುದಿಯದೆ ಮೀನು ಪುಡಿ ಆಗ್ತದೆ. ಅದಕ್ಕೋಸ್ಕರ ಕುದಿದ ನಂತರ ನಾವು ಮೀನು ಹಾಕ್ಕೊಳ್ಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಮೀನನ್ನು ಬೇಯಲಿಕ್ಕೆ ಬಿಡುವ. ಒಂದು 10 ಮಿನಿಟ್ ಬೆಂದರೆ ಸಾಕು, ಬೇಗ ಬೇಯ್ತದೆ. ಮೀನು ಒಳ್ಳೆ ರೀತಿ ಬೆಂದಿದೆ. ಅಲ್ಲಿಗೆ ಸೂಪರಾದ ಬ್ಲ್ಯಾಕ್ ಪಾಂಪ್ರೆಟ್ ಕರಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.